ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರವತ್ತಾಯಿ ಇವತ್ತು ಬಬಲಾದಿ ಜಾತ್ರಾ ಮಹೋತ್ಸವ. ಈ ಜಾತ್ರೆ ವಿಶೇಷ ಏನಪ್ಪಾ ಅಂತಂದ್ರ ನಮ್ದು ಬಬಲಾದಿ ಅಂದ್ರ ಬಡವರು ಬಬಲಾದಿ. ಇಲ್ಲಿ ನಂಬಿಕೆ ಅನ್ನೋದು ಬಹಳ ದೊಡ್ಡದೈತಿ. ಈ ಮಠದೊಳಗೆ ನಂಬಿಕೆಯಿಂದ ದುಡಿದ್ರ ಭಗವಂತ ನೀವ್ ಏನ್ ಅನ್ಕೋತೀರ ಅದನ್ನೆಲ್ಲ ಕೊಡ್ತಾನ. ಆದ್ರ ಪ್ರತಿ ವರ್ಷ ಈ ಮಠಕ್ಕೆ ಬರ್ತಕ್ಕಂಥ ಭಕ್ತರು ಅವರ ನಂಬಿಕೆ ಏನೈತೆ ಮುತ್ಯಾಗ ಬಿಡ್ಕೊಂಡು ಗಚ್ಚಿ ಬಿಡ್ಕೊಂಡು ನಾನು ಮುಂದಿನ ವರ್ಷ ಆಗ್ಬಿಡುದು, ನನ್ನ ಬೆಳಿ ಚಲೋ ಬರ್ಲಿ, ನನ್ನ ಮಗಗೆ ನೌಕರಿ ಬರ್ಲಿ ಅಂತ ಏನ್ ಬಿಡ್ಕೊಂಡು ಹೋಗಿರ್ತಾರ, ಆ ಸಂಕಲ್ಪ ಈಡೇರಿರ್ತದೆ. ಬಂದು ಮುತ್ಯಾಗ ಸೇವೆ ಸಲ್ಲಿಸ್ತಾರ. ನಮ್ಮ ಬಬಲಾದಿ ಜಾತ್ರೆ ಸದಾಶಿವಪ್ಪನ ಜಾತ್ರೆ. ಇಲ್ಲಿ ಮುಂದಾಗುವಂತ ಕಾಲಜ್ಞಾನವನ್ನು ಹೇಳುವಂತ ಒಂದು ಮಠ ಇದು. ಈ ಜಾತ್ರೆ ನಾಡಿನ ಮೂಲೆ ಮನೆಗಳಿಂದ ಭಕ್ತರು ಬರ್ತಾರ. ಭಕ್ತರು ಬಂದು ದೇವರ ಸೇವೆ ಮಾಡಿ ಅವರು ಬೆಳೆದಂತ ಬೆಳೆಗಳನ್ನು ಸ್ವಲ್ಪ ಇವತ್ತು ಹೊಲದಾಗ ಒಂದು ರಾಶಿ ಮಾಡಿದ್ರು ಸಹಿತ ಒಂದು ಬಗಸಿತ್ತು ಬಬಲಾದಿ ಮುತ್ಯಾಗ ತೆಗೆದಿರ್ತಾರ. ಫಸ್ಟ್ ಅವನಿಗೆ ಮುಟ್ಲಿ ಅಂತೇಳಿ. ಅದಕ್ಕ ಸದಾಶಿವಪ್ಪನ ಕಾಲಜ್ಞಾನ ಜಗತ್ತಿಗೆ ಮಳೆ ಬೆಳೆ ಆಗು ಹೋಗು ಕಷ್ಟ ನಷ್ಟ ಗಾಳಿ ಮಳೆ ಬೆಂಕಿ ಯಾವ ದಿಕ್ಕಿಗೆ ಗಾಳಿ ಯಾವ ದಿಕ್ಕಿಗೆ ಬೆಂಕಿ ಅನ್ನೋದನ್ನ ಮುಂದಾಗುವಂತ ಕಾಲಜ್ಞಾನವನ್ನ ಬಬಲಾದಿ ಸದಾಶಿವಪ್ಪನವರು ಈ ಕಾರ್ಮಿಕ ರೂಪದಲ್ಲಿ ಇಲ್ಲಿ ಹೇಳ್ತಾರ. ಪ್ರತಿ ವರ್ಷಕ್ಕಿಂತ ಜನ ಹೆಚ್ಚಾಕೋದನ್ನ ಹೊಂಟೈತಿ. ಜನ ಕಡಿಮೆ ಅಂತ ಆಗುದಿಲ್ಲ, ಬರಬರ್ತಾನೆ ಹೆಚ್ಚನ ಆಕತಿ. ಅದ್ರೊಳಗ ಕರೋನಾ ಸಮಯದಲ್ಲಿ ಸದಾಶಿವಪ್ಪ ಅಂಬ್ಲಿಬಾನ ಮಾಡ್ರಿ ರೋಗ ಹೋಗತ್ತಂತ ಏನಿದ್ರು. ಆ ಸಮಯದಿಂದ ಇವತ್ತಿನವರೆಗೂ ಜನ ಸಾಕಷ್ಟು ಆಗೈತೆ ಬಬಲಾದಿ ಮಠಕ್ಕೆ. ಇಲ್ಲಿ ನಮ್ಮ ಮಠದ ವಿಶೇಷತೆ ಏನಪ್ಪಾ ಅಂತಂದ್ರ ಭಕ್ತರು ಬರುವಾಗ ಬಬಲಾದಿ ತೀರ್ಥವನ್ನ ತಗೊಂಡ್ಬರ್ತಾರ, ದೇವರಿಗೆ ಅರ್ಪಿಸ್ತಾರ. ಆದ್ರ ದೇವರ ನಂಬಿಕೆ ಹೆಂಗೈತಪ್ಪ ಅಂದ್ರ ತೀರ್ಥ ಅಂದ್ರ ಅದು ಈ ಬಬಲಾದಿ ಮಠದೊಳಗ ತೀರ್ಥ ತರದ ಸರಿ ಅಂದರೆ ಸೆರೆವಾಸ ದಾರುವಂದಿ ದಾರಿಯಲ್ಲಿ ಮರಣ ಕೇಡು ಕಟ್ಟಿಟ್ಟ ಮತ್ತೆ. ಅದಕ್ಕ ಈ ಮಠದಲ್ಲಿ ಸದಾಶಿವಪ್ಪನ ಆಶೀರ್ವಾದದಿಂದ ನೀವು ಏನು ಬೇಡ್ಕೋತಿರಲ್ಲ ಅದೆಲ್ಲ ಎಲ್ಲ ಕೆಲಸಗಳಾಗ್ತಾವ. ಅದಕ್ಕೆ ನಮ್ಮ ಮಠಕ್ಕೆ ನಂಬಿಕೆ ಅಂತ ದೊಡ್ಡದೈತಿ. ಬಹುಶಃ ಇದು ಬಬಲಾದಿ ಇತಿಹಾಸ ಯಾರಿಗೂ ಸಿಕ್ಕಿಲ್ಲ, ಯಾರ ಕೈ ಸಿಕ್ಕುದೂ ಇಲ್ಲ. ಬಬಲಾದಿ ಇತಿಹಾಸ ಸದಾಶಿವಪ್ಪನವರು ಹಿಂದುಂಟು ಮುಂದುಂಟು ಹಿಂದು ಅಂತ ಹೇಳ್ಯಾರ. ಇವತ್ತ ಸಾಕ್ಷಾತ್ ಸದಾಶಿವಪ್ಪ ಅದಾನಂದವ್ರಿಗೆ ಅದಾನು ಇಲ್ಲಂದವ್ರಿಗಿಲ್ಲ. ಈ ಬಬಲಾದಿ ಮಠ ಹೆಂಗೈತಪ್ಪ ಅಂದ್ರ ಕಷ್ಟಗಳು ಬಂದಪ್ಪ ಅಂದ್ರ ಸದಾಶಿವಪ್ಪಗ ಹನಿ ಹಚ್ಚಿ ಪಡ್ಕೊಂಡ್ರ ಬಂದ ಕಂಟಕವೆಲ್ಲ ಬಯಲಾಗಿ ಹೋಗ್ತಾವ. ಬಹುಶಃ ಇಲ್ಲಿ ಸದಾಶಿವಪ್ಪನ ಇತಿಹಾಸ ಏನೈತಿ ಇನ್ನೋರ್ಗು ಯಾರಿಗೂ ಗೊತ್ತಿಲ್ಲ. 3 ಲೋಕದ ಲೆಕ್ಕ ಬಲಿಯೊಳಗ ಸಿಕ್ಕಾವು. ಬಲ್ಲವ್ರು ಹೇಳ್ಬೇಕಿದನ್ನ. ಬಲ್ಲವ್ರಂದ್ರ ಅವ್ರು ಒಬ್ಬರೇ ಸದಾಶಿವಪ್ಪನವರು. ಅಂತ ಶಕ್ತಿ ಪುರುಷರು, ತ್ರಿಕಾಲಜ್ಞಾನಿಗಳು. ಅಜ್ಮಾಸ್ ನನ್ನ ಪ್ರಕಾರ ಒಂದು 2 ಲಕ್ಷ ಜನ ಸೇರ್ಬೋದು. 2 ಲಕ್ಷ ಜನ ಸೇರ್ಬೋದು. ಇದು ಅಂದ್ರ ಪ್ರಸಾದ ಇರ್ತೈತಿ, ದಾಸೋಗ ಇರ್ತೈತಿ. ಇವತ್ತು 1ನೇ ದಿವಸ ಏನೈತಲ್ಲ, ನಿನ್ನೆ ದಿನ ಎಲ್ಲಾ ಕರ್ತೃಕರ್ತುಗಳಿಗೆ ಅಭಿಷೇಕ ಆಕೈತಿ. ಇವತ್ತು 2ನೇ ದಿನ ರಥೋತ್ಸವ, 3ನೇ ದಿನ ಕಾರ್ಣಿಕ ನುಡಿದು ಕಾಲಜ್ಞಾನ, 4ನೇ ದಿವಸ ಎಲ್ಲಾ ಕೆಲವೊಂದು ಕಾರ್ಯಕ್ರಮ ಇರ್ತಾವ. ನಾಡಿದ್ದ ಏನೈತಲ್ಲ ಉತ್ತಮ ಜಾನುವಾರುಗಳ ಆಯ್ಕೆ ಇರ್ತೈತಿ, ಪಾಸ್ ಅಂತ ಕೊಡ್ತಾರ. ಜೋಡೆತ್ತಿನ ಕಲ್ಲು ಜಗಿಸೋ ಸ್ಪರ್ಧೆ ಇರ್ತೈತಿ. ಇವೆಲ್ಲವನ್ನ ಮುಗಿಸ್ಕೊಂಡು ಭಕ್ತರು ಬರುವಂತಹದ ಭಕ್ತರ ಆಸೆ ಏನಿರ್ತದಪ್ಪ ಅಂದ್ರ ಈ ವರ್ಷ ಮಳೆ ಬೆಳೆ ಹೆಂಗೈತಿ, ರೋಗ ರುಜಿನ ಹೆಂಗೈತಿ, ಆಮೇಲೆ ಬೆಳೆಗಳಿಗೆ ರೋಗ, ಮನುಷ್ಯರಿಗೆ ರೋಗ ಪೀಡೆ ಏನೈತಿ ಅದು ಕೇಳಿ ಮುಂದಿನ ನಿರ್ಮಾಣದೊಳಗ ಸದಾಶಿವಪ್ಪ ಎಲ್ಲವನ್ನ ಚಲೋ ಮಾಡ್ಲಿ ಅಂತ ಹೇಳಿ ಎಲ್ಲರೂ ಬೇಡ್ಕೊಂಡು ಹೋಗ್ತಾರ. ಈ ಮಠದೊಳಗ ನೋಡಿದ್ರು ಕರೆ ಹಾಕತ್ತಾರೆ. ಮತ್ತೆ ಅಂದ್ರ ಈ ಮಠದೊಳಗ ಒಬ್ಬ ಮನುಷ್ಯನಾಗಿ ಏನು ಮಾತಾಡಿದ್ರು ಕರೆ ಆಕತ್ತೆ. ಅಂದ್ರೆ ಇವ್ರ ಮಾತುಗಳು ಇಲ್ಲಿ ಸದಾಶಿವಪ್ಪ ಸಿದ್ಧಾಟಿಕೆ ಮಾಡಿದಂತ ಜಾಗ. ಗಂಡಸರಿಗೆ ಏನ್ ಬೇಕು ಅಂದ್ರ ನಮ್ ಹಿರಿಯರು ಹೇಳೋದ್ ಪ್ರಕಾರ ಯಾರಿಗೆ ಮಕ್ಕಳ ಫಲ ಇರುವುದಿಲ್ಲಲ್ಲ, ಆ ಫಲವನ್ನ ಕೊಡುವಂತ ಶಕ್ತಿ ಸದಾಶಿವಪ್ಪನಲ್ಲಿ. ಅದಕ್ಕೆ ಪ್ರತಿಯೊಬ್ಬರು ಬಂದು ಕಾಯಿ ಕಟ್ತಾರ, ಅರ್ಗೆ ತೀರಿಸ್ತಾರ. ಈ ಮಠದಲ್ಲಿ ಏನು ನುಡಿತಾರಲ್ಲ ಅದು ಆಗ್ಲೇಬೇಕು.
ಈ ಜಾಗದಲ್ಲಿ ಅವ್ರು ಏನು ನುಡಿತಾರಲ್ಲ ಅದು ಆಗ್ಲೇಬೇಕು. ಅಂದ್ರೆ ನಂಬಿಕೆ ಅಂದ್ರೆ ಬಹಳ ದೊಡ್ಡದೈತಿ ಮಠದೊಳಗ. ಆ ಮಠದ ಕಟ್ಟಿ ಹತ್ತು ಮಂದಿ ಎಲ್ಲಾ ನಿಂದ ಬಂದಿ ಮನಿಗ್ ಹೋಗ್ಬಿಡುದ ನಿಂದ ಆಕೈತಿ. ನಾ ಅಂತ ಮೆರೆದ್ರ ನಾ ಅಂತ ಅವ್ರ ಗಂಡ ಮೂರ್ ಲೋಕದ ಗಂಡ ಸದಾಶಿವಪ್ಪ ಯಾರನ್ನು ಬಿಡೋದಿಲ್ಲ. ಅದಕ್ಕೆ ಇಲ್ಲಿ ಎಲ್ಲಾ ನಿಂದಪ್ಪ ಅಂತ ಬರ್ಬೇಕು. ಅದಕ್ಕ ಮುತ್ತೇನಲ್ಲ ಈ ಜಾಗದೊಳಗ ಮುಂದ್ ಯಾರು ಬರ್ತಾರಲ್ಲ ಅವ್ರ ಸಹಿತ ಈಗ ಇಲ್ಲಿ ನಿಂತು ಏನ್ ನುಡಿತಾರಲ್ಲ ಆಗ್ಲೇಬೇಕು. ಬಬಲಾಜಿಯವರ ಮಾತುಗಳು ಕರಿ ಕಲ್ಲಿನ ಮೇಲೆ ಬಿಳಿಗೆರೆ ಇದ್ದಂಗ. ಅಂದ್ರೆ ಈ ಜಾಗದ ಮಹಿಮೆ ಐತೆ. 11 ಜನ ತತ್ಪುರುಷರಿದಾರ, 11 ಜನರು ಸಿದ್ಧಾಟಿಕೆ ಮಾಡೋಗ್ಯಾರ. ಇಲ್ಲಿ ಹೆಂಗೈತಿ, ನಮ್ಮ ಪೂಜ್ಯರು ಒಬ್ರು ಹೇಳ್ತಾರಲ್ಲ, ಈ ಮಠಕ್ಕ ಎಲ್ಲಾ ನಿಂದ ದಾಟಿ ಬಿದ್ದಿ ಸಾಕ್ಷಾತ್ ಭಗವಂತನಿಗೆ ಏನ್ ಬೇಕೆಲ್ಲ ಕೊಡ್ತಾನ. ನಾ ಅನ್ನೋದಿಲ್ಲಿ ಬರುವಂಗಿಲ್ಲ, ನಾ ಅಂತ ಮೆರೆದ್ರ ಯಾರನ್ನೂ ಬಿಡೋದಿಲ್ಲ. ಅದಕ್ಕೆಲ್ಲಾ ನಿಂದಪ್ಪ ಅಂದಿ ಮನೆಗೆ ಹೋಗ್ಬಿಡ್ದ ನಿಂದಾಕೈತಿ. ಅದಕ್ಕೆ ನಮ್ಮ ಮಠಕ್ಕ ಭಕ್ತಿಯಿಂದ ದುಡಿದ್ರ ನೀ ಏನ್ ಅನ್ಕೋತೀರ ಕೊಡುವಂತ ಶಕ್ತಿ ಸದಾಶಿವಪ್ಪನಾಗೆ. ಶ್ರೀ ಗುರು ಚಕ್ರವರ್ತಿ ಸದಾಶಿವಜ್ಜನವರ ಹಾಗೂ ಚಂದ್ರಗಿರಿ ದೇವಿಯ ಒಂದು ಜಾತ್ರೆ ಇದು ಸುಮಾರು ವರ್ಷಗಳ 300-400 ವರ್ಷಗಳ ಕಾಲ ಈ ಮಠದ ಒಂದು ಇತಿಹಾಸ ಐತಿ. ಈ ಮಠಕ್ಕೆ ಸುಮಾರು 300-400 ವರ್ಷಗಳಿಂದ ಸತತವಾಗಿ ಭಕ್ತರು ಬರಾಕತ್ತಾರ. ಹಿಂದೆ ಸದಾಶಿವಜ್ಜನವರು ಅನೇಕ ತರ ಪವಾಡಗಳನ್ನ ಮಾಡ್ಯಾರ. ಅವರು ಹೇಳಿದ್ದು ಯಾವುದೂ ಸುಳ್ಳಾಗಿಲ್ಲ. ಈ ಮಠದ ಇನ್ನೊಂದು ಇತಿಹಾಸಪ್ಪ ಅಂದ್ರೆ ಇಲ್ಲಿ ಕತ್ತಿ ನೋಡಿದ್ರು ಕರೆ ಆಕೈತೆ ಅಂತೇಳಿ ಒಂದು ಸದಾಶಿವಜ್ಜನವರು ಆಶೀರ್ವಾದ ಇಲ್ಲಿ ಮಠಕ್ಕೆ ಮಾಡಿ ಹೋಗ್ಯಾರ. ಈ ಮಠದೊಳಗೆ ಯಾರೋ ಒಂದು ನಿಂತು ಏನೋ ಒಂದು ಹೇಳಿದ್ರು ಅದು ಕರೆ ಆಗಬೇಕು. ಯಾರ ಸುಳ್ಳು ಅಂತ ಹೇಳ್ತಾರ ಅವ್ರಿಗೆ 3 ದಿನ ಇಂಗ್ಲಿಷ್ ಗೂಟ ಐತೆ ಅಂತ ಹೇಳ್ಯಾರ. ಹಂಗೆ ಈ ಮಠದೊಳಗೆ ರಥೋತ್ಸವ ಆಗ್ತೈತಿ, ಪಂಥಿ ಆಗ್ತೈತಿ. ಪಂಥಿ ಬಹಳ ಅತಿ ವಿಜೃಂಭಣೆ ಆಗ್ತೈತಿ. ಪಂಥಿಯ ದಿನ ಈ ಒಂದು ವರ್ಷದ ಕಾಲಜ್ಞಾನದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಹೇಳ್ತಾರ. ಪ್ರತಿ ವರ್ಷ ಮಳೆ ಬೆಳೆ ರಾಜಕೀಯದ್ದು ಮತ್ತೆ ಏನ್ ಅನಾಚಾರ ಆಗ್ತೈತಿ ಅದೆಲ್ಲದ್ರ ಬಗ್ಗೆ ಕಾಲಜ್ಞಾನೊಳಗ ಅಜ್ಜನವರು ಹೇಳ್ತಾರ. ಎಲ್ಲರೂ ಮತ್ತೆ ಸದಾಶಿವಜ್ಜನವರ ಜಾತ್ರೆಗೆ ಎಲ್ಲರೂ ಆಗಮಿಸಿ ಸದಾಶಿವ ಚಂದ್ರಗಿರಿ ದೇವಿಯ ಆಶೀರ್ವಾದವನ್ನ ಪಡೆದುಕೋಬೇಕಾಗಿ ಎಲ್ಲ ಸಕಲ ಸದ್ಭಕ್ತರಲ್ಲಿ ಕೇಳ್ಕೊಳ್ತೀವಿ ನಾವು. ಈಗ ಮೊದಲಿಗಿಂತಲೂ ಈಗ ಸರಿಸುಮಾರು ಆದಷ್ಟು ಯಾರು ಸತತವಾಗಿ ಸದಾಶಿವಜ್ಜನ ಮೇಲೆ ಭಕ್ತಿ ಇಟ್ಕೊಂಡು ಬಂದಾರ ಎಲ್ಲರಿಗೂ ಒಂದು ಅಜ್ಜ ಕರುಣೆಯನ್ನ ತೋರಿಸಿ ಆಶೀರ್ವಾದವನ್ನ ಮಾಡ್ಯಾರ. ಯಾರು ಏನು ಬೇಡ್ಕೊಂಡು ಹೋಗ್ಯಾರ ಅವ್ರೆಲ್ಲರಿಗೂ ಒಂದು ವರ ಸಿಕ್ಕೈತಿ. ಹೀಗಾಗಿ ಹಿಂದ ಆಗೋ ಜಾತ್ರೆಗಿಂತ ಈಗಿನ ಜಾತ್ರೆಗೆ ಬಹಳ ವಿಶೇಷ ಐತಿ. ಮೊದಲೆಲ್ಲ ಜಾತ್ರೆಗೆ ವಿಶೇಷವಾಗಿ 1 ಲಕ್ಷ 2 ಲಕ್ಷ ಜನ ಸೇರ್ತಿದ್ರೆ ಈಗ ಸರಿಸುಮಾರು 10-15 ಲಕ್ಷ ಜನ ಈ ಒಂದು ಸದಾಶಿವಜ್ಜನ ಜಾತ್ರೆಗೆ ಸೇರ್ತಾರ. ಹಂಗೆ ಇಲ್ಲಿ ಏನೋ ಒಂದು ಕೇಳ್ಕೊಂಡ್ರು ದುಡ್ಕೊಂಡ್ರು ಸತತವಾಗಿ ಇಲ್ಲಿ ಯಾರು ದುಡ್ಕೋತಾರ ಅವ್ರಿಗೆ ಸದಾಶಿವಜ್ಜನ ಆಶೀರ್ವಾದ ಇರ್ತೈತಿ. ಹಂಗೆ ಅಜ್ಜನ ಒಂದು ಮಠಕ್ಕೆ ಬಂದು ಯಾರು ಮಕ್ಕಳಾಗ್ಲಾರ್ದವ್ರಿಗೆ ಕೇಳ್ಕೊಂಡ್ರು ಕೂಡ ಮಕ್ಕಳ ಆಗ್ತಾವ. ಎಷ್ಟು ಈಗ ಹಿಂದೆ ನಾವು ನೋಡ್ಬೋದು ಕೆಲವೊಂದು 20-25 ವರ್ಷದಿಂದ ಕೆಲವೊಂದು ಭಕ್ತರಿಗೆ ಮಕ್ಕಳಾಗಿರಲಿಲ್ಲ ಅಂತವ್ರು ಈಗೀಗ ಕೂಡ ಮಠಕ್ಕೆ ನಡ್ಕೊಳ್ಳೋಣ ಅವ್ರಿಗೆಲ್ಲ ಮಕ್ಕಳಾಗ್ಯಾವ. ಅಂತ ಪವಾಡು ಇನ್ನೂ ಈ ಮಠದೊಳಗ ಚಾಲ್ತಿಯಲ್ಲಿ ಐತಿ. ಆದಷ್ಟು ಎಲ್ಲರೂ ದುಡ್ಕೋರಿ, ಈ ಮಠಕ್ಕೆ ಸದಾಕಾಲ ದುಡ್ಕೋರಿ ಅಂತ ಸದಾಶಿವಜ್ಜ ತಮ್ಮ ಸಿದ್ಧಿ ಸಾಧನೆಗಾಗಿ ಅವರು ಒಂದು ಬಿಂದು ಕಾಯಿನಷ್ಟ ತೀರ್ಥವನ್ನ ಪ್ರಸಾದ ರೂಪದಾಗ ಸೇವನೆ ಮಾಡಿ ಸಿದ್ಧಿ ಸಾಧನೆಯನ್ನು ಮಾಡ್ಯಾರ. ಸಾಕಷ್ಟು ಪವಾಡಗಳನ್ನ ಮಾಡ್ಯಾರ. ಹಂಗಂತ ಅಜ್ಜ ಎಲ್ಲಿ ಭಕ್ತರಿಗೆ ತೀರ್ಥವನ್ನ ಸೇವನೆ ಮಾಡ್ರಿ ಅಂತ ಹೇಳಿ ಹೇಳಿಲ್ಲ. ಅದು ಆ ತಪ್ಪು ಕಲ್ಪನೆ ಎಲ್ಲ ಭಕ್ತರಲ್ಲಿ ಐತಿ. ಸದಾಶಿವಜ್ಜ ಎಲ್ಲೂ ಉಲ್ಲೇಖ ಮಾಡಿಲ್ಲ ಭಕ್ತರ ತೀರ್ಥ ತಗೋರಿ ಅಂತೇಳಿ. ಅವನು ನಿವೇದ್ಯ ರೂಪದಾಗ ಅರ್ಪಣೆ ಮಾಡ್ರಿ ಅಂತ ಹೇಳ ಸದಾಶಿವಜ್ಜ. ಆದ್ರೆ ನೀವು ಸೇವಿಸಬೇಡ್ರಿ ಅಂತ ಹೇಳ. ಯಾರು ತಪ್ಪು ತಿಳ್ಕೊಬಾರ್ದು. ಬದಲಾದಿ ತೀರ್ಥ ಯಾರು ಸೇವನೆ ಮಾಡತ್ತ ಅಜ್ಜ ಹೇಳಿಲ್ಲ. ಅದಕ್ಕೆ ಕಾರಣ ಯಾರು ತೀರ್ಥವನ್ನ ಸೇವನೆ ಮಾಡಬೇಡ. ಅವಾಗ ಸದಾಶಿವಜ್ಜ ಇದ್ದ ಕಾಲದಾಗ ಬ್ರಿಟಿಷ್ ಅಧಿಕಾರಿ ಒಬ್ಬ ಬಂದ ಅಜ್ಜನ ಪ್ರಸಾದಕ್ಕ ತಯಾರಾಗ್ಲಾರ್ದಂಗ ರೇಡ್ ಹಾಕ್ತಾನ. ಸಿಗ್ಲಾರ್ದಂಗ ಪ್ರಸಾದ ಬಬಲಾದಿ ಒಳಗೆ ಎಲ್ಲಿ ಸಿಗ್ಲಾರ್ದಂಗ ಅದನ್ನ ಬಂದೋಬಸ್ತ್ ಮಾಡ್ತಾರೋ. ಅವಾಗ ಅಂತ ಸಂದರ್ಭದಾಗ ಸದಾಶಿವಜ್ಜ ಮಠದಾಗ ಇದ್ದಂತ ಸಂದರ್ಭದಾಗ ಬಂದ ಅಧಿಕಾರಿ ಹೇಳ್ತಾನು, ನಿಮ್ಗ ಎಲ್ಲಿ ತೀರ್ಥ ಸಿಗುದಿಲ್ಲ, ನಾ ಬಂದ ಎಲ್ಲಾ ಬಂದ್ ಮಾಡ್ಸಿನ ತೀರ್ಥ ನಿಮ್ಗೆ ಸಿಗ್ಲಾರ್ದಂಗ ಅಂತೇಳಿ. ಅವಾಗ ಅಲ್ಲೇ ಇದ್ದ ಅವ್ರ ಶಿಷ್ಯಾಗ ಕರ್ಕೊಂಡು ಹೋಗಪ್ಪ ಇವನ ಹೊಳಿ ತೋರ್ಸತ್ತೇಳಿ ಅಧಿಕಾರಿನ ಹೊಳಿ ಕರ್ಕೊಂಡು ಹೋದಂತ ಸಂದರ್ಭದಾಗ ಹೊಳಿ ತುಂಬಾ ತೀರ್ಥ ಆಗಿರ್ತತಿ. ಕೃಷ್ಣಾ ನದಿ ತೀರ್ಥ ರೂಪವಾಗಿ ಹರಿತಿರ್ತತಿ. ಹೊಳೆಯನ್ನ ತೀರ್ಥ ಮಾಡಿದ ಯಾರಾದ್ರೂ ಮಹಾಪುರುಷ ಇದ್ರೆ ಅದು ಬಬಲಾದಿ ಸದಾಶಿವ.
ಅಪ್ಪಯ್ಯ ಮಾರುದ್ರಾಯ ಹಿರೇಮಠ.